ಅಪ್ಪಿತಪ್ಪಿ ಈ ಪುಸ್ತಕವನ್ನ ಓದಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಇದರ ಹಿಂದೆ ಇದ್ದಳು ಒಬ್ಬಳು ಕಣ್ಣು ಕುಕ್ಕುವ ಮೈಮಾಟ ಹೊಂದಿರುವ ಸುಂದರವಾದ ಮಾಯಾಕನ್ಯೆ. ಆದರೂ ಇವಳನ್ನ ನೋಡಿದ್ರೆ ಜನ ಕಂಗಾಲಾಗುತ್ತಿದ್ರು. ಊಹೆಗೂ ಮೀರಿದ ಅಲೌಕಿಕ ಶಕ್ತಿ ಹೊಂದಿರುವ ಈಕೆ ಯಾರು? ಇಂದಿಗೂ ಕೂಡ ಯಾರ ಕೈಗೂ ಸಿಗದ ಗೌರ್ಮೆಂಟ್ ಇಂದ ಬ್ಯಾನ್ ಆದ ಆಕೆ ಬರೆದ ಪುಸ್ತಕದಲ್ಲಿ ಅಂಥದ್ದೇನಿದೆ? ನೀಲವಂತಿ ಶಾಪಿತ ಗ್ರಂಥ ಹಾಗೂ ಅವಳ ರಹಸ್ಯವಾದ ಕಥೆಯನ್ನ ಮೈ ಜುಮ್ ಎನಿಸುವಂತೆ ಹೇಳ್ತೀನಿ. ನನ್ನೆಲ್ಲ ಕನ್ನಡದ ಕಣ್ಮಣಿಗಳಿಗೂ ಕನ್ನಡ ಡಿಂಡಿಮ ಚಾನೆಲ್ಗೆ ಸ್ವಾಗತ. ತುಂಬಾ ವರ್ಷಗಳ ಹಿಂದೆ ಇತ್ತು ಒಂದು ಭಯಾನಕ ಕಾಡು. ಆ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಊರು. ಆ ಊರಲ್ಲಿ ಒಬ್ಬರು ಆಯುರ್ವೇದದ ವೈದ್ಯರು ವಾಸವಾಗಿರುತ್ತಾರೆ. ವೈದ್ಯರಿಗೆ 5 ವರ್ಷದ ಪುಟ್ಟ ಮಗಳು, ಹೆಸರು ನೀಲವಂತಿ. ತಾಯಿ ಇಲ್ಲದ ಪುಟ್ಟ ಮಗಳು ನೀಲವಂತಿ ಬೇರೆ ಮಕ್ಕಳ ತರ ಗೊಂಬೆಗಳ ಜೊತೆ ಆಟವಾಡ್ತಾ ಇರಲಿಲ್ಲ. ಬದಲಾಗಿ ಇವಳ ಹತ್ರ ಒಂದು ವಿಶೇಷವಾದ ಮಾಯಾಶಕ್ತಿ ಇತ್ತು. ಅದೇನಪ್ಪಾ ಅಂದ್ರೆ ಅವಳು ಪ್ರಾಣಿ ಪಕ್ಷಿ ಗಿಡ ಮರಗಳ ಜೊತೆ ಮಾತಾಡ್ತಿದ್ಲು ಹಾಗೂ ಅವುಗಳ ಕಷ್ಟ ಸುಖನ ಅರ್ಥ ಮಾಡ್ಕೋತಿದ್ಲು. ಒಂದು ದಿನ ಹೂವಿನೊಂದಿಗೆ ಮಾತನಾಡುತ್ತಿದ್ದ ನೀಲವಂತಿಯನ್ನು ನೋಡಿ ಅವಳ ತಂದೆ ಭಯಭೀತರಾಗ್ತಾರೆ. ಆದರೆ ಕಾಲ ಕಳೆದಂತೆ ಅದು ಆಕೆಗೆ ದೇವರೇ ಕೊಟ್ಟ ಶಕ್ತಿ ಎಂದು ಅರಿವಾಗುತ್ತೆ. ನೀಲವಂತಿ ಬೆಳೆಯುವುದರ ಜೊತೆಗೆ ಆಕೆಯ ಶಕ್ತಿ ಕೂಡ ಹೆಚ್ಚಾಗುತ್ತಿರುತ್ತದೆ. ಆಶ್ಚರ್ಯ ಎನ್ನುವಂತೆ ದಿನವೂ ರಾತ್ರಿ ಕಾಡಿಗೆ ಹೋಗಿ ಕಾಡಿನ ಪುರಾತನ ಮರಗಳ ಜೊತೆ ಮಾತನಾಡಲು ಶುರು ಮಾಡಿರುತ್ತಾಳೆ ನೀಲವಂತಿ. ಆ ಮರಗಳಿಂದ ಪ್ರಕೃತಿಯ ಎಷ್ಟೋ ರಹಸ್ಯಗಳನ್ನು ತಿಳಿದುಕೊಳ್ತಾ ಇರ್ತಾಳೆ. ಕ್ರೂರ ಪ್ರಾಣಿಗಳು ಕೂಡ ಆಕೆಯನ್ನ ಕಾಡಿನ ರಾಣಿ ಎನ್ನುವಂತೆ ಪ್ರೀತಿಸ್ತಾ ಇರ್ತವೆ. ಇದು ಇಲ್ಲಿಗೆ ನಿಲ್ಲದೆ ಒಂದು ದಿನ ಈಕೆ ಪ್ರೇತಾತ್ಮಗಳ ಜೊತೆ ಮಾತಾಡೋಕೆ ಶುರು ಮಾಡಿಬಿಡ್ತಾಳೆ. ಇದನ್ನು ಗಮನಿಸಿದ ಜನರು ಇವಳನ್ನ ನೋಡಿದ್ರೇನೆ ಭಯ ಪಡ್ತಾ ಇರ್ತಾರೆ. ಇನ್ನು ಕೆಲವರು ಸಿಕ್ಕಲೆಲ್ಲ ಶಾಪ ಹಾಕುತ್ತಾ ಊರು ಬಿಟ್ಟು ಹೋಗುವಂತೆ ಪ್ರಾಣ ಬೆದರಿಕೆ ಹಾಕ್ತಾ ಇರ್ತಾರೆ. ಇದರಿಂದ ಬೇಸರಗೊಂಡ ನೀಲವಂತಿ ಅವರ ಅಪ್ಪನ ಜೊತೆ ಆ ಊರನ್ನು ಬಿಟ್ಟು ಕಾಡಲ್ಲಿ ಒಂದು ಪುಟ್ಟ ಗುಡಿಸಲಲ್ಲಿ ಬದುಕೋಕೆ ಶುರು ಮಾಡ್ತಾಳೆ. ತನ್ನ ಯೌವನದ ಜೀವನವನ್ನು ಕಾಡಿನಲ್ಲಿ ಕಳೆಯೋಕೆ ಶುರು ಮಾಡಿದ ನೀಲವಂತಿಗೆ ತಾನು ತಿಳಿದುಕೊಂಡ ರಹಸ್ಯಗಳನ್ನೆಲ್ಲ ತಾಳೆಗರಿಯಲ್ಲಿ ಬರೆಯೋ ಅಭ್ಯಾಸ ಹುಟ್ಟಿಕೊಳ್ಳುತ್ತೆ. ಮಂತ್ರ ತಂತ್ರ ವಾಮಾಚಾರಗಳು, ಅಪಾರವಾದ ನಿಧಿಯ ದಾರಿ, ಸಾವೇ ಇಲ್ಲದ ಅಮರತ್ವದ ರಹಸ್ಯ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಆತ್ಮಗಳ ಜೊತೆ ಹೇಗೆ ಮಾತಾಡಬೇಕು, ಇನ್ನೂ ಸಾಕಷ್ಟು ಊಹೆಗೂ ಮೀರಿದ ರಹಸ್ಯ ವಿದ್ಯೆಗಳನ್ನ ಅವಳು ಎಲೆಗಳಲ್ಲಿ ಬರೆಯುತ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಎಲೆಗಳೆಲ್ಲ ಒಂದು ಗ್ರಂಥವಾಗಿ ರೂಪುಗೊಳ್ಳುತ್ತೆ. ಅದೇ ಖುಷಿಯನ್ನ ಹಂಚಿಕೊಳ್ಳಲು ಮನೆಗೆ ಬಂದ ನೀಲವಂತಿಗೆ ಒಂದು ಆಘಾತ ಕಾದಿರುತ್ತೆ. ತನ್ನ ತಂದೆಯ ಮೃತದೇಹ ಕಣ್ಣು ಮುಂದೆಯೇ ಬಿದ್ದಿದ್ದನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾಳೆ. ಬೇಸರದಲ್ಲಿ ಅಳುತ್ತಾ ಕಾಡಿನಲ್ಲಿ ಅಲಿಯುತ್ತಿರುವಾಗ ಕಾಡಿನ ಮಧ್ಯದಲ್ಲಿ ಈಕೆಗೆ ಒಬ್ಬ ಗಂಧರ್ವ ಎದುರಾಗುತ್ತಾನೆ. ಗಂಧರ್ವನು ಅವಳನ್ನು ಸಂತೈಸುತ್ತಾ, ಅವಳಿಗೆ ನೀನು ನಿಜವಾಗಿಯೂ ಮನುಷ್ಯ ವರ್ಗಕ್ಕೆ ಸೇರಿಲ್ಲ, ನೀನು ದೇವತೆಗಳಿಂದ ಶಾಪಗ್ರಸ್ತಳಾದ ಯಕ್ಷಿಣಿ. ನಾನು ಹೇಳಿದಂತೆ 47 ರಾತ್ರಿ ತಂತ್ರ ಪೂಜೆ ಮಾಡು, ನಿನಗೆ ಯಕ್ಷಿಣಿಗಳ ಲೋಕಕ್ಕೆ ದಾರಿ ಸಿಗುತ್ತೆ ಎಂದು ಹೇಳಿ ಮಾಯವಾಗಿ ಬಿಡುತ್ತಾನೆ. ಕಾಡಿನ ಮಧ್ಯದಲ್ಲಿ ಅದು ಮಧ್ಯರಾತ್ರಿಯಲ್ಲಿ ತಂತ್ರ ಪೂಜೆ ಮಾಡೋಕೆ ಶುರು ಮಾಡಿರ್ತಾಳೆ ನೀಲವಂತಿ. ಹೀಗೆ ಪೂಜೆ ಮುಗಿಸಿ ಒಂದು ದಿನ ಮನೆಗೆ ಬರುತ್ತಿರುವಾಗ ದಾರಿಯಲ್ಲಿ ಯಾರೋ ಕಿರುಚುವ ಸದ್ದು ಅವಳಿಗೆ ಕೇಳಿಸುತ್ತೆ. ನೋಡಿದ್ರೆ ಯಾರೋ ಒಬ್ಬ ಸುಂದರ ಯುವಕನನ್ನು ಕಳ್ಳರು ಎಳೆದಾಡ್ತಾ ಇರ್ತಾರೆ. ಅದನ್ನು ನೋಡಿದ ನೀಲವಂತಿ ಕಳ್ಳರಿಗೆ ಭಯಪಡಿಸಿ ಆತನನ್ನು ಬಿಡಿಸುತ್ತಾಳೆ. ನೋಡಲು ತುಂಬಾ ಸುಂದರವಾಗಿದ್ದ ಆತನ ಮೇಲೆ ಆಕೆಗೆ ಪ್ರೀತಿ ಹುಟ್ಟೋಕೆ ಶುರುವಾಗುತ್ತೆ. ಕೆಲ ದಿನಗಳಲ್ಲೇ ಆತನ ಜೊತೆ ಮದುವೆ ಕೂಡ ಮಾಡ್ಕೋತಾಳೆ ನೀಲವಂತಿ. ಒಂದು ದಿನ ಕಾಡಲ್ಲಿ ಪೂಜೆ ಮಾಡ್ತಾ ಇರುವಾಗ ಕಟ್ಟಿಗೆ ತರಲು ಬಂದ ಊರಿನವ ಒಬ್ಬ ನೋಡಿ ಊರಿನವರಿಗೆ ಹೇಳಿಬಿಡುತ್ತಾನೆ. ಸಿಟ್ಟಿಗೆದ್ದ ಊರಿನವರು ನಮ್ಮ ಹಳ್ಳಿಗೆ ಕೇಡಾಗುತ್ತೆ ಅನ್ನೋ ಭಯದಿಂದ ಆಯುಧಗಳ ಜೊತೆ ಬೆಂಕಿ ಪಂಜನ್ನು ಹಿಡಿದು ಪೂಜೆ ಮಾಡೋ ಜಾಗಕ್ಕೆ ಮುತ್ತಿಗೆ ಹಾಕಿಬಿಡ್ತಾರೆ. ಅವರಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಿರುವ ನೀಲವಂತಿಗೆ ತಟ್ಟನೆ ತನ್ನ ಗಂಡ ಎದುರಿಗೆ ಸಿಗುತ್ತಾನೆ. ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಜನರನ್ನು ದಾರಿ ತಪ್ಪಿಸಿ ಒಂದು ರಹಸ್ಯವಾದ ಕಲ್ಲಿನ ಗುಹೆಯೊಳಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಹಾಗೂ ಆಕೆ ಬರೆದ ಪುಸ್ತಕವನ್ನು ಯಾರಿಗೂ ಸಿಗದಂತೆ ಮುಚ್ಚಿಡುತ್ತೇನೆಂದು ಅವಳ ಬಳಿಯಿದ್ದ ಮಾಯಾ ಪುಸ್ತಕವನ್ನು ತೆಗೆದುಕೊಳ್ಳುತ್ತಾನೆ.
ಅಲ್ಲಿ ಆಕೆಗೆ ಏನೋ ಒಂದು ಸಂಶಯ. ತನ್ನ ಗಂಡನಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು, ಪುಸ್ತಕದ ಮಹತ್ವ ಇವನಿಗೆ ಹೇಗೆ ಗೊತ್ತು ಎಂದು ಅನುಮಾನ ಬರುತ್ತೆ. ಆಗ ನೀಲವಂತಿ ಯಾರು ನೀನು ಎಂದು ಅವನನ್ನು ದಿಟ್ಟಿಸಿ ಕೇಳಿದಾಗ ತನ್ನ ಗಂಡನ ವೇಷದಲ್ಲಿದ್ದ ರಾಕ್ಷಸ ವೇಷ ಕಳಚಿ, ನಿನ್ನ ಮಾಯಾ ಪುಸ್ತಕ ಹಾಗೂ ಅದರಲ್ಲಿರುವ ಎಲ್ಲ ವಿದ್ಯೆಗಳನ್ನು ಕೈವಶ ಮಾಡಿಕೊಳ್ಳೋಕೆ ಬಂದ ರಾಕ್ಷಸ ನಾನು, ಬೇಕಿದ್ರೆ ಹೇಳು, ಇಬ್ಬರೂ ಸೇರಿ ಭೂಮಿಯನ್ನ ಆಳೋಣ ಎಂದು ನೀಲವಂತಿಗೆ ಆಮಿಷವನ್ನು ತೋರಿಸುತ್ತಾನೆ. ಯಕ್ಷಿಣಿಯಾದರೂ ಮನಸ್ಸಿನಲ್ಲಿ ಕಲ್ಮಶವಿಲ್ಲದ ನೀಲವಂತಿಗೆ ಒಂದೇ ಸಮನೆ ಬೇಸರವಾಗುತ್ತದೆ, ಜೊತೆಗೆ ಕೋಪ ಕೂಡ ಬರುತ್ತದೆ. ನೀಲವಂತಿ ಕೋಪದಿಂದ ಕಿರುಚಾಡುತ್ತಿರುವಾಗ ಕುತಂತ್ರದಿಂದ ಅವಳನ್ನು ಊರಿನವರಿಗೆ ಹಿಡಿದುಕೊಡುತ್ತಾನೆ ಆ ರಾಕ್ಷಸ. ಊರಿನವರು ಆಕೆಗೆ ಬೆಂಕಿ ಇಟ್ಟು ಸಾಯಿಸುತ್ತಿರುವಾಗ ತನ್ನ ವಿದ್ಯೆಗೆ ಆದ ಮೋಸ ಹಾಗೂ ತನ್ನ ಪ್ರೇಮಕ್ಕಾದ ದ್ರೋಹದಿಂದ ಕೆರಡಿ ಬೇಸರಗೊಂಡ ನೀಲವಂತಿ ತನ್ನ ಮಾಯಾ ಗ್ರಂಥವನ್ನು ಓದಿದವರು ಸಾಯುತ್ತಾರೆ ಹಾಗೂ ಅರ್ಧ ಓದಿದವರು ಹುಚ್ಚರಾಗಿ ಅಲಿಯುತ್ತಾರೆ ಎಂದು ಶಾಪ ಕೊಟ್ಟು ಎಲ್ಲರ ಕಣ್ಣೆದುರೇ ಸುಟ್ಟು ಭಸ್ಮವಾಗುತ್ತಾಳೆ. ಕೆಲವೇ ದಿನಗಳಲ್ಲಿ ಆ ರಾಕ್ಷಸ ಕೂಡ ಕಾಡಲ್ಲಿ ಸತ್ತು ಬಿದ್ದಿರುತ್ತಾನೆ. ರಾಕ್ಷಸನಿಗೆ ಸಹಾಯ ಮಾಡಿದ ಮಂತ್ರವಾದಿ ಈ ಗ್ರಂಥವನ್ನು ಸರಳ ಭಾಷೆಯಲ್ಲಿ ಬರೆದು ಅವನು ಕೂಡ ಸಾಯುತ್ತಾನೆ. ಅದಾದ ಮೇಲೆ ಆ ಪುಸ್ತಕದಿಂದ ತುಂಬಾ ಜನರು ಹುಚ್ಚರಾದರು, ಸತ್ತು ಹೋದರು ಎಂದು ಜನ ಮಾತಾಡೋಕೆ ಶುರು ಮಾಡ್ತಾರೆ. ಅಷ್ಟೇ ಯಾಕೆ, ಸ್ವಾಮಿ ವಿವೇಕಾನಂದರು ಸಾಯುವ ಮುನ್ನ ಇದೇ ಗ್ರಂಥವನ್ನು ಓದಿದ್ರು ಎಂಬ ಗಾಳಿ ಸುದ್ದಿ ಕೂಡ ಕೇಳಿಬರುತ್ತೆ. ಆಗ ಅಂದಿನ ಬ್ರಿಟಿಷ್ ಸರ್ಕಾರ ಈ ಗ್ರಂಥವನ್ನು ಯಾರೂ ಓದಬಾರದು ಹಾಗೂ ಇದರ ಪ್ರತಿಗಳನ್ನು ಯಾರೂ ಮಾರಬಾರದೆಂದು ನಿರ್ಬಂಧ ಜಾರಿಗೊಳಿಸುತ್ತೆ. ಇಂದಿಗೂ ರಹಸ್ಯವಾಗಿ ಉಳಿದಿರೋ ನೀಲವಂತಿ ಗ್ರಂಥವನ್ನು ಎಷ್ಟೋ ಮಂತ್ರವಾದಿಗಳು, ಕಾನ್ಸ್ಪರಸಿ ಥಿಯರಿಸ್ಟ್ಗಳು ಹುಡುಕ್ತಾ ಇದ್ದಾರೆ. ನಿಮ್ಗೇನಾದ್ರೂ ಶಾಪಮುಕ್ತ ನೀಲವಂತಿ ಗ್ರಂಥ ಸಿಕ್ಕಿದ್ರೆ ಯಾವ ವಿದ್ಯೆ ಉಪಯೋಗಿಸ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ 1 ಲಕ್ಷ ಸಬ್ಸ್ಕ್ರೈಬರ್ ಗೋಲ್ ಮುಟ್ಟೋಕೆ ನಿಮ್ಮ ಬೆಂಬಲ ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಏನನ್ಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಕತೆಗಳ ಮೇಲೆ ನೀವು ತೋರಿಸ್ತಿರೋ ಪ್ರೀತಿಗೆ ಥ್ಯಾಂಕ್ಸ್. ಹೀಗೆ ಲೈಕ್, ಶೇರ್, ಕಾಮೆಂಟ್ ಮಾಡ್ತಾ ಇರಿ, ಅದೇ ನಮಗೆ ಮೋಟಿವೇಶನ್. ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ್ವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಶಿವ.